Just imagine you're standing at the edge of a train door, moving train door. Somebody comes behind you and pushes you off. Crazy, right? Now imagine the same thing happening at 14,000 feet up in the air. There is skydiving. A small history about skydiving. Skydiving ಅನ್ನೋದು ಯಾಕೆ ಸ್ಟಾರ್ಟ್ ಆಯಿತು ಅಂದರೆ, ಅವಾಗ ಇದ್ದಿದ್ದು ಏರ್ಕ್ರಾಫ್ಟ್ಸ್ ಎಲ್ಲ ನೀವು ನೋಡಿದ್ರೆ ಜಸ್ಟ್ ಮೇಲ್ಗಡೆಯಿಂದ ಎರಡು ಸಪೋರ್ಟ್ ಬಾರ್ಸು ಮತ್ತು ಮಧ್ಯದಲ್ಲಿ ಅವ್ರದ್ದು ಕುತ್ಕೊಳ್ಳೋ ಕ್ಯಾಬಿನ್ ಅಷ್ಟೇ ಇದ್ದಿದ್ದು. ಸೊ ಏರ್ಕ್ರಾಫ್ಟ್ ಏನಾದರೂ ಫೇಲ್ ಆದರೆ ಅದು ಪೈಲಟ್ಸ್ಗೆ ಅಂತ ಮಾಡಿದ್ದಿದ್ದು. ಬಿಕಾಸ್ ಏರ್ಕ್ರಾಫ್ಟ್ ಹೋದ್ರೋಯ್ತು, ಅವ್ರ ಲೈಫ್ ಉಳಿಬೇಕಿತ್ತಲ್ಲ. ಸೊ ಅವ್ರಿಗೆ ಅಂತ ಮಾಡಿದ್ದಿದ್ದು ಸ್ಕೈಡೈವಿಂಗ್ ಅನ್ನೋದು. ಇಟ್ ವಾಸ್ ಫಸ್ಟ್ ಪ್ರಾಕ್ಟಿಕಲಿ ಯೂಸ್ಡ್ ಇನ್ 1920. 1920 ಅದು ಫಸ್ಟ್ ಟೈಮು ಪ್ರಾಕ್ಟಿಕಲಾಗಿ ಒಬ್ಬ ಏರ್ಕ್ರಾಫ್ಟಿಂದ ಜಂಪ್ ಮಾಡಿ ಸೇಫಾಗಿ ನೆಲದ ಮೇಲೆ ಲ್ಯಾಂಡ್ ಆಗಿದ್ದು 1920. ಇಟ್ ವಾಸ್ ನಾಟ್ ಅಂಟಿಲ್ 1930 ವೆನ್ ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಆಸ್ ಅ ಸ್ಪೋರ್ಟ್. ಸ್ಕೈಡೈವಿಂಗ್ ಅನ್ನೋದು 1930 ಫಸ್ಟ್ ಟೈಮ್ ಆಸ್ ಅ ಸ್ಪೋರ್ಟಾಗಿ ಇಂಟ್ರಡ್ಯೂಸ್ ಆಗಿದ್ದು. ಅವತ್ತಿಂದ ಇವತ್ತಿನವರೆಗೂ ಆಲ್ಮೋಸ್ಟ್ ಎಷ್ಟು ಇಯರ್ಸ್ ಆಯ್ತು, 70+ 95 ಇಯರ್ಸಿಂದ ಸ್ಕೈಡೈವಿಂಗ್ ಆಸ್ ಅ ಸ್ಪೋರ್ಟ್ ನಡ್ಕೊಂಬಂದಿದೆ. ಇದನ್ನು ಜನ ಫನ್ನಿಗೋಸ್ಕರನೂ ಮಾಡ್ತಾರೆ, ಪ್ಲಸ್ ಸೇಫ್ಟಿ ರೀಸನ್ಸ್ಗೂ ಮಾಡ್ತಾರೆ. ಸೇಫ್ಟಿ ರೀಸನ್ಸ್ ಫಾರ್ ಎಕ್ಸಾಂಪಲ್ ಆರ್ಮಿಯವರು, ನೇವಿಯವರು, ಏರ್ಫೋರ್ಸ್ ಅವರು, ಇವರೆಲ್ಲ ಅದನ್ನು ಅವ್ರ ಟ್ರೈನಿಂಗಲ್ಲೇ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಅ ಸ್ಮಾಲ್ ಹಿಸ್ಟ್ರಿ ಅಬೌಟ್ ಸ್ಕೈಡೈವಿಂಗ್. ಫಸ್ಟು ಅವರು ಪ್ಯಾರಾಶೂಟ್ ಫಸ್ಟ್ ಏನು ಮಾಡ್ತಿದ್ರಲ್ಲ ಅದು ಸಿಲ್ಕಲ್ಲಿ ಮಾಡ್ತಾಯಿದ್ರು. ಇವಾಗಿನ ಮೆಟೀರಿಯಲ್ ಅದು ಟಾರ್ಪಾಲ್ ಮೆಟೀರಿಯಲ್ ಬರುತ್ತಲ್ಲ, ಸೊ ದಟ್ ಈಸ್ ದ ಮೆಟೀರಿಯಲ್ ದಟ್ ದೇ ಯೂಸ್ ದ ಪ್ಯಾರಾಶೂಟ್ಸ್. ಸೊ ಒಂದು ಇದೇನು ಅಂದರೆ, ಒಂದು ಸೇಫ್ಟಿ ಫೀಚರ್ ಏನಂದರೆ ಸ್ಕೈಡೈವಿಂಗ್ ಮಾಡೋದ್ರಲ್ಲಿ ಒಂದು ಆ್ಯಕ್ಚುಯಲ್ ಪ್ಯಾರಾಶೂಟ್ ಇರುತ್ತೆ. ಸೊ ಅದು ಫೇಲ್ ಆಗಿ ನಾವು ಅಕಸ್ಮಾತ್ 8,000 9,000 ಫೀಟಲ್ಲಿ ನಾವು ಪ್ಯಾರಾಶೂಟ್ ಓಪನ್ ಮಾಡೋಕ್ಕಾಗಲಿಲ್ಲ, ಏನಾದ್ರು ಆಯಿತು ಅಂದರೆ ದೇರ್ ವಿಲ್ ಬಿ ಅ ಎಮರ್ಜೆನ್ಸಿ ಪ್ಯಾರಾಶೂಟ್ ಇನ್ಸೈಡ್ ದ ಬ್ಯಾಕ್ ಪ್ಯಾಕ್ ಇಟ್ ಸೆಲ್ಫ್. ಅದು ಅಕಸ್ಮಾತ್ ಏನಾದ್ರು 4,500 3,000 ಫೀಟ್ ಸಮಥಿಂಗ್ ಅನಿಸುತ್ತೆ, ಅಲ್ಲಿವರೆಗೂ ಓಪನ್ ಆಗಿಲ್ಲ ಅಂದರೆ ದಿಸ್ ಎಮರ್ಜೆನ್ಸಿ ಪ್ಯಾರಾಶೂಟ್ ವಿಲ್ ಆಟೋಮೆಟಿಕ್ಲಿ ಡಿಪ್ಲಾಯ್. ಸೊ ಮೇನ್ ಪ್ಯಾರಾಶೂಟ್ ಏನಾದರೂ ಓಪನ್ ಆಗಿಲ್ಲ ಅಂದರೆ ಎಮರ್ಜೆನ್ಸಿ ಪ್ಯಾರಾಶೂಟ್ ರಿಸರ್ವ್ ಆಗಿರುತ್ತೆ. ಇದನ್ನು ಫಸ್ಟೇ ಓಪನ್ ಮಾಡೋಕ್ಕಾಗಲ್ಲ, ನೀವು ಮೇನ್ ಪ್ಯಾರಾಶೂಟ್ನೇ ಫಸ್ಟ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಅದು ಓಪನ್ ಆಗಿಲ್ಲ ಅಂದರೆ 4,500 ಫೀಟ್ ಹಂಗೆ ಇದು ಎಮರ್ಜೆನ್ಸಿ ಪ್ಯಾರಾಶೂಟ್ ತಾನಾಗೆ ಡಿಪ್ಲಾಯ್ ಆಗುತ್ತೆ. ಸೊ ಇಟ್ ಈಸ್ ಸೇಫ್. ಯಾರಾದರೂ ಯೋಚನೆ ಮಾಡ್ತಿದ್ರೆ ಅಕಸ್ಮಾತ್ ಅದು ಓಪನ್ ಆಗಿಲ್ಲ ಅಂದರೆ, ಇದಾಗಿಲ್ಲ ಅಂದರೆ, ಹಂಗಾದ್ರೆ ಹಿಂಗಾದರೆ ಅಂತ. ಇನ್ನೊಂದು ಎಮರ್ಜೆನ್ಸಿ ಇರುತ್ತೆ, ಅದು ಓಪನ್ ಆಗುತ್ತೆ. ಒಬ್ಬ ವೀಡಿಯೋನೂ ಹಾಕಿದ್ದಾನೆ, ಅವನು ಪ್ಯಾರಾಶೂಟ್ ಡಿಪ್ಲಾಯ್ ಮಾಡಿ ಆ ಪ್ಯಾರಾಶೂಟ್ನ ಶೂಟ್ ಮಾಡಿಬಿಡ್ತಾನೆ ಫ್ಲೇರ್ ಗನ್ನಲ್ಲಿ. ಆ ಫ್ಲೇರ್ ಗನ್ನಲ್ಲಿ ಶೂಟ್ ಮಾಡಿ ಇನ್ನೊಂದು ಎಮರ್ಜೆನ್ಸಿ ಪ್ಯಾರಾಶೂಟ್ ಡಿಪ್ಲಾಯ್ ಆಗೋರ್ಗೆ ಕಾಯಿ ಅದರಲ್ಲಿ ವಾಪಸ್ ಲ್ಯಾಂಡ್ ಆಗ್ತಾನೆ. ಸೊ jumping out of a plane wasn't enough for this guy, so he decided to take it up a notch. He shot his parachute with a flare gun 7,000 feet in the air. The canopy instantly went up in flames, sending him into a free fall. But why would anyone do this? Well, after 15 years of skydiving, he said he was bored of regular jumps and wanted to crank up the fear factor for that sweet adrenaline rush. Luckily, he had a reserve chute. Otherwise, this would have turned into a documentary. This shows how safe skydiving is, but you have to choose the right place to do it. ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಏನಾದರೂ ಇನ್ಸಿಡೆಂಟ್ಸ್ ಆಗಿದಾವ ಆ ಥರ ಏನಾದ್ರು ತಿಳ್ಕೊಂಡು ಆಮೇಲೆ ಜಾಗದಲ್ಲಿ ಹೋಗಿ ಸ್ಕೈಡೈವಿಂಗ್ ಮಾಡೋದು ಇಸ್ ದ ಬೆಸ್ಟ್ ಥಿಂಗ್ ಟು ಡೂ. ಸುಮ್ಮನೆ ಇಲ್ಲಿ ಇತ್ತು ಸ್ಕೈಡೈವಿಂಗು ನಾನು ಹೋದೆ ಮಾಡಿದೆ ಅದು ಸರಿ ಹೋಗಲ್ಲ. ನಾನು ಥೈಲ್ಯಾಂಡಲ್ಲಿ ಯಾಕೆ ಚೂಸ್ ಮಾಡಿದೆ ಅಂದರೆ, ಒಬ್ಬ ಯೂಟ್ಯೂಬರ್ ಇದ್ದಾನೆ. ಸೊ ಅವನದು ವೀಡಿಯೋಸ್ ನೋಡಿದಲ್ಲಿ ಗೊತ್ತಾಯಿತು, ಅಲ್ಲಿ ಥೈಲ್ಯಾಂಡಲ್ಲಿ ಸ್ಕೈಡೈವಿಂಗ್ ಇನ್ಸ್ಟಿಟ್ಯೂಷನ್ ಇದೆ ಅಂತ, ವಿಚ್ ಇಸ್ ಸರ್ಟಿಫೈಡ್ ಬೈ ದ US ಪ್ಯಾರಾಶೂಟ್ ಅಸೋಸಿಯೇಷನ್. ದಟ್ ಈಸ್ ದ ಟಾಪ್ ಪ್ಯಾರಾಶೂಟ್ ಅಸೋಸಿಯೇಷನ್ ಇನ್ ದ ವರ್ಲ್ಡ್, USPA. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಟಾಪ್ ಪ್ಯಾರಾಶೂಟ್ ಅಸೋಸಿಯೇಷನ್ ಇನ್ ದ ವರ್ಲ್ಡ್. ಸೊ ಅಲ್ಲಿಂದ ಮಾಡಿದ್ದು ಇಟ್ ವಾಸ್ ಪ್ರಿಟಿ ಸೇಫ್ ಆ್ಯಕ್ಚುಲಿ. ಇಟ್ ಇಸ್ ಆಸ್ ಸ್ಕೇರಿ ಆಸ್ ಇಟ್ ಸೌಂಡ್ಸ್. ಅಷ್ಟೇ ಭಯ ಆಗುತ್ತೆ, ಅಷ್ಟೇ ಭಯ ಬರುತ್ತೆ. ಆದರೂ ಆ ಎಕ್ಸ್ಪೀರಿಯನ್ಸ್ ಮಾತ್ರ ಎಷ್ಟೇ ದುಡ್ಡು ಕೊಟ್ಟರು, ಎಷ್ಟೇ ನೀವು ಏನೇ ಟ್ರೈ ಮಾಡೋಕ್ಕೆ ಹೋದರೂ ಆ ಎಕ್ಸ್ಪೀರಿಯನ್ಸ್ ಮಾತ್ರ ಎಲ್ಲೂ ಸಿಗಲ್ಲ ನಿಮಗೆ. ಒಂದಲ್ಲ ಒಂದು ಸಲ ಲೈಫಲ್ಲಿ ನೀವು ಸ್ಕೈಡೈವಿಂಗ್ ಅನ್ನೋದು ಟ್ರೈ ಮಾಡಲೇಬೇಕು. ಇಟ್ ಈಸ್ ಸೋ ಅಮೇಝಿಂಗ್, ಸೋ ಗುಡ್. ಆ ಎಕ್ಸ್ಪೀರಿಯನ್ಸ್ ನಾನು ಜಸ್ಟ್ ವರ್ಡ್ಸಲ್ಲಿ ಹೇಳಿದ್ರೆ ಅದು ಜಸ್ಟಿಫೈನೇ ಮಾಡಲ್ಲ ಆ ಆ್ಯಕ್ಷನ್ಸ್ಗೆ. ಸೊ ಟುಡೇ ವಿಲ್ ಬಿ ಟಾಕಿಂಗ್ ಅಬೌಟ್ ಮೈ ಸ್ಕೈಡೈವಿಂಗ್ ಎಕ್ಸ್ಪೀರಿಯನ್ಸ್ 2025 ಜಾನ್ವರಿ. ಈ ಟೈಮಲ್ಲೇ ನಾನು ಸ್ಕೈಡೈವಿಂಗ್ ಮಾಡಿದ್ದೆ ಲಾಸ್ಟ್ ಇಯರ್. ಸೊ ಏನೇನಿತ್ತು, ಎಷ್ಟಾಯಿತು, ಎಲ್ಲ ಕಾಸ್ಟ್ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಜಸ್ಟ್ ಹೇಳಿದ್ದೆ ಅಷ್ಟೇ, ಈ ಥರ 35,000 ಸಮಥಿಂಗ್ ಆಯಿತು ಅಂತ. ಬಟ್ ಏನೇನಿತ್ತು ಅದರಲ್ಲಿ, ಏನೇನು ಇನ್ಕ್ಲೂಡ್ ಆಗಿತ್ತು ಅದನ್ನೇ ಹೇಳ್ತೀನಿ. ಎಲ್ಲರ ಥರ ನನಗೂ ಸ್ಕೈಡೈವಿಂಗ್ ಮಾಡಬೇಕು ಅನ್ನೋದು ಬಕೆಟ್ ಲಿಸ್ಟಲ್ಲಿತ್ತು ತುಂಬ ವರ್ಷದಿಂದ. ಫಸ್ಟ್ ಟೈಮ್ ನಾನು 2016-17 ಜಿಮ್ಮಿ ಫ್ಯಾಲನ್ ಅಂತ ಒಂದು ಶೋ, ಆ ಶೋ ಅಲ್ಲಿ ಅವನು ಶೋ ಹೋಸ್ಟ್ ಜೊತೆ, ಟಾಮ್ ಕ್ರೂಸು ಶೋ ಹೋಸ್ಟ್ ಜೊತೆ ಸ್ಕೈಡೈವಿಂಗ್ ಮಾಡ್ತಾನೆ. ಆ ವಿಡಿಯೋ ನೋಡ್ಬಿಟ್ಟು
ನನಗೆ ತುಂಬ ಇಷ್ಟ ಆಗೋಯಿತು. ಸೊ ಒಂದಲ್ಲ ಒಂದಿನ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕಟ್ ಟು 2025 ನನಗೆ ಆ ಚಾನ್ಸ್ ಸಿಕ್ತು. ಸೊ 6 months ಪ್ರಯರ್ ಟು ದ್ಯಾಟ್ ನಾನು ಹುಡುಕ್ತಾ ಇದ್ದೆ. ಥೈಲ್ಯಾಂಡ್ ಟ್ರಿಪ್ಪೆಲ್ಲ ನಮ್ಮದು ಪ್ಲ್ಯಾನ್ ಆಗಿದ್ದಾಗ ಹುಡುಕ್ತಾ ಇದ್ದೆ. ಅಲ್ಲಿ ಸ್ಕೈಡೈವಿಂಗ್ ಇರೋದು ಗೊತ್ತಿತ್ತು ನನಗೆ ಥೈಲ್ಯಾಂಡಲ್ಲಿ. ಸೊ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅಲ್ಲೊಂದು ಸ್ಕೈಡೈವಿಂಗ್ ಜಾಗ ಇದೆ ಪಟಾಯ್ ಮತ್ತು ಬ್ಯಾಂಕಾಕ್ ಮಧ್ಯದಲ್ಲಿ. ಅಲ್ಲಿ ಸ್ಕೈಡೈವಿಂಗ್ ಮಾಡ್ಬೋದು ಅಂತ ನೋಡಿದೆ. ಸೊ ಅಲ್ಲಿ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಅವ್ರ ಹೆಸರು ಜುಕ್ಕಾ ಅಂತ. ಅವರು ಸೌತ್ ಆಫ್ರಿಕನ್ ನ್ಯಾಷನಲ್ಲು. ಬಟ್ ಸ್ಕೈಡೈವಿಂಗೋಸ್ಕರ ಅಂತ ಥೈಲ್ಯಾಂಡಲ್ಲಿ ಬಂದು ಥೈಲ್ಯಾಂಡ್ ರೆಸಿಡೆಂಟ್ ಆಗಿದ್ದರು ಅವರು. Yeah, hi. So this is Mr. Jukka. So I'm with. Yeah, it has been an amazing journey. So here we are. We are finally going for the activity. So how is it on a scale of 1 to 10? How scary is it? How scary it is? Yeah. Maybe for you it's very scary the first time, but it's not too scary. Okay. So how good will it be? On a scale of 1 to 10. 1 to 10. Yeah. How scary? How good will it be? How good? Yeah. It's gonna be 10. Oh, then great. Absolutely. And 10. I'm literally putting my entire faith in your hands. So let's see how it goes. Thank you so much. Thank you so much for letting us do this Thank you. activity. Thank you so much for being in talks. And see you in It has there. been great. Yeah, see you in the air. Yes. Thank you. Thank you. ಸೊ ಹಿ ವಾಸ್ 16 ವೆನ್ ಹಿ ಡಿಡ್ ಸ್ಕೈಡೈವಿಂಗ್ ಫಾರ್ ದ ಫಸ್ಟ್ ಟೈಮ್. 16 ವರ್ಷದಲ್ಲಿ ಫಸ್ಟ್ ಟೈಮ್ ಸ್ಕೈಡೈವಿಂಗ್ ಮಾಡಿದ್ದು ಇಮ್ಯಾಜಿನ್ ಮಾಡಿ. ಅವ್ರದ್ದು ಟೋಟಲ್ 17,000 ಡೈವ್ ಸಮಥಿಂಗ್ ಇದೆ ಅವ್ರದ್ದು. ಸೊ ಹಿ ವಾಸ್ ಸಚ್ ಅ ಬಿಗ್ ಪ್ರೊಫೆಷ್ನಲ್. ಸ್ಕೈಡೈವಿಂಗ್ನೇ ಲೈಫ್ ಮಾಡ್ಕೊಂಡಿರೋರು ಅವರು. ಸೊ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ನಾನು ಮಾತಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಎಷ್ಟಾಗುತ್ತೆ ಏನು ಎಲ್ಲ ಮಾತುಕತೆ ಆಗಿತ್ತು. ಸೊ ಅಲ್ಲಿ ಹೋಗಿ ನಾವು ಸ್ಕೈಡೈವಿಂಗ್ ಮಾಡೋದೊಂದೇ. ಫಸ್ಟು ನಾವು ಪಟಾಯದಲ್ಲಿದ್ವಿ. ಪಟಾಯಿಂದ ಬ್ಯಾಂಕಾಕಿಗೆ ರಿಟರ್ನ್ ಬರಬೇಕಾದ್ರೆ ಆ ಜಾಗ ಇತ್ತು ಮಧ್ಯದಲ್ಲಿ. ಸೊ ಅಲ್ಲಿ ಹೋಗಿ ನಾವು ಫುಲ್ಲು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಪೇಮೆಂಟ್ ಎಲ್ಲ ಮಾಡಿ ಆಮೇಲೆ ಸ್ಕೈಡೈವಿಂಗ್ ಮಾಡೋಕ್ಕೆ ಹೋಗಿದ್ದು. ಸೊ ಫಸ್ಟು ನಮಗೆ ಫಾರ್ಮ್ ಎಲ್ಲ ಫಿಲ್ ಮಾಡಾದ್ಮೇಲೆ ಅದೊಂದು ಬೀಪರ್ ಕೊಟ್ಟಿದ್ರು. ನಮ್ಮ ಟರ್ನ್ ಯಾವಾಗ ಬರುತ್ತೋ ಅವಾಗ ಅದು ಬೀಪ್ ಆಗೋದು, ಅವಾಗ ನಾವು ಹೋಗಬೇಕಿತ್ತು. ಇಷ್ಟೊಂದಾದ್ರು ಬೀಪ್ ಆಗಿಲ್ಲ ಇನ್ನೂ. ಸೊ ವಿಚಾರಿಸ್ಕೊಂಬರೋಣ ಏನು ಸ್ಟಾರ್ಟ್ ಆಯ್ತಾ ಏನು ಅಂತ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಹೋಗಿ ಕೇಳಿ ನೋಡೋಣ ಒಂದು ಸಲ. ಸೊ ಅದು ಬೀಪ್ ಆಯಿತು. ನಾವು ಹೋದ್ವಿ. ನಮಗೆ ಒಂದು ಹಾರ್ನೆಸ್ ಎಲ್ಲ ಹಾಕಿ ಫುಲ್ಲು ನಮ್ಮ ಇನ್ಸ್ಟ್ರಕ್ಟರ್ ಇರ್ತಾರೆ, ಅವ್ರು ಬಂದು ಟ್ರೈನಿಂಗ್ ಕೊಡ್ತಾರೆ. ಫಸ್ಟು ನೀವು ಏರ್ಕ್ರಾಫ್ಟಲ್ಲಿ ಎಲ್ಲಿ ಕೂತ್ಕೋಬೇಕು, ಏನು ಮಾಡಬೇಕು, ಜಂಪ್ ಮಾಡಾದ್ಮೇಲೆ ನಿಮ್ಮ ಹ್ಯಾಂಡ್ಸಲ್ಲಿರಬೇಕು, ಜಂಪ್ ಮಾಡಿ ಅವನು 3 ಟ್ಯಾಪ್ ಮಾಡ್ತಾನೆ ಅವಾಗ ನಿಮ್ಮ ಕೈಯಲ್ಲಿರಬೇಕು, ಈ ಥರ ಎಲ್ಲ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಫಸ್ಟು. ಅದಾದಮೇಲೆ ಫೋಟೋಗ್ರಾಫರ್ ಬಂದು ಸಣ್ಣ ವೀಡಿಯೋ ಮಾಡ್ಕೊತಾನೆ ಗ್ರೌಂಡಲ್ಲಿ, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಏನು ಅದೆಲ್ಲ ಹೇಳ್ತಾನೆ ಬಂದು. ಸೊ ಅದಾಯಿತು ಫಸ್ಟ್. ನೆಕ್ಸ್ಟು The road, and then when we get into the plane, just please stay inside the tent. Don't come on the runway. Okay. Okay. How we are safe in your hands, right? I'm taking care of you. No, 10% is enough. 1% also enough. ಏರ್ಕ್ರಾಫ್ಟ್ ಎಂಟ್ರಾಗಕ್ಕೆ ಹೋದ್ವಿ. ಅಲ್ಲಿ ಒಂದಷ್ಟು ವೀಡಿಯೋ ಅದು ಇದೆಲ್ಲ ಮಾಡಿದ್ರು. ಸೊ ಅಲ್ಲಿ ಟೇಕ್ ಆಫ್ ಆಯಿತು ಫ್ಲೈಟ್. ಅದಾದಮೇಲೆ ಟೇಕ್ ಆಫ್ ಆದಾಗ ಫೀಲ್ ಇದೆಯಲ್ಲ, ಯಾರು ಎಲ್ಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಏರ್ಕ್ರಾಫ್ಟ್ ಚಿಕ್ಕದು, ಅಷ್ಟು ಚಿಕ್ಕ ಏರ್ಕ್ರಾಫ್ಟಲ್ಲಿ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಾನು, ಇದುವರೆಗೂ ಹೋಗಿರಲಿಲ್ಲ. ಸೊ ಹೋಗ್ತಾಯಿದ್ದೀವಿ. ಅದೇನಾಗುತ್ತೆ, ಏರ್ ಸ್ಟ್ರಿಪ್ ಏನಿದೆ, ಏರ್ ಸ್ಟ್ರಿಪ್ ಸುತ್ತಾನೆ ರೌಂಡ್ ಹೊಡ್ಕೊಂಡು ಮೇಲೆ ಹೋಗ್ತಾರೆ. ಸೊ ಅದೇ ವಿಸಿನಿಟಿಲೇ ಇರಬೇಕು ಅಂತ, ಬಿಕಾಸ್ ಅದೇ ರೇಡಿಯಸಲ್ಲೇ ಅವ್ರಿಗೆ ಫ್ಲೈ ಮಾಡೋಕ್ಕೆ ಪರ್ಮಿಷನ್ ಇರೋದು. ಸೊ ಫ್ಲೈ ಮಾಡ್ಕೊಂಡು ಹಂಗೆ 14,000 ಫೀಟ್ವರೆಗೂ ಕ್ಲೈಮ್ ಮಾಡ್ತಾರೆ. 14,000 ಫೀಟ್ ಆದಮೇಲೆ ಅಲ್ಲೊಂದು ಗ್ರೀನ್ ಲೈಟ್ ಬರುತ್ತೆ, ಜಂಪ್ ಮಾಡ್ಬೋದು ಇವಾಗ, ಸೇಫ್ ಟು ಜಂಪ್ ಅಂತ. ಏರ್ಕ್ರಾಫ್ಟಲ್ಲೇ ಸ್ಟಾಲ್ ಆಗಿರುತ್ತೆ, ಅಂದರೆ ಯೂಶ್ವಲ್ ಸ್ಪೀಡ್ಗಿಂತ ಅದೊಂದು ಸ್ವಲ್ಪ ಕಮ್ಮಿ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಹಂಗೇ, ಬಟ್ ಅದೇ ರೀಜನಲ್ಲೇ ಇರುತ್ತೆ. ಸೊ 14,000 ಫೀಟಿಂದ ಕೂತ್ಕೊಂಡು ಡೈರೆಕ್ಟ್ 1 2 3 ಅಂದ್ಬಿಟ್ಟು ಡೈರೆಕ್ಟ್ ಜಂಪ್ ಮಾಡ್ತಾರೆ ಅಷ್ಟೇ. ಅದು ಫೋಟೋಗ್ರಾಫರ್ ಆಚೆ ವೆಯ್ಟ್ ಮಾಡ್ತಾ ಇರ್ತಾನೆ. ಫೋಟೋಗ್ರಾಫರು ಜಂಪ್ ಮಾಡ್ತಾನೆ, ನಾವು ಜಂಪ್ ಮಾಡ್ತೀವಿ.
ಸೊ ಇನ್ ದಿ ಏರ್ ನಾವು ಫ್ರೀ ಫಾಲ್ ಆಗ್ತಾ ಇರ್ತೀವಿ. 30 to 35 ಸೆಕೆಂಡ್ಸ್ ಫ್ರೀ ಫಾಲು ಕಂಟಿನ್ಯೂಸ್. ಎಷ್ಟು ಫಾಸ್ಟಾಗಿ ಕೆಳಗೆ ಬರ್ತೀವಿ ಅಂದರೆ 14,000 ಫೀಟಿಂದ ನಾವು 9,000 8,000 ಫೀಟಲ್ಲಿ ಪ್ಯಾರಾಶೂಟ್ ಓಪನ್ ಮಾಡಬೇಕು. ಸೊ ಅಲ್ಲಿಗೆ ಬರೋಷ್ಟೊಳಗೇ ನಮ್ಗೆ 35 ಸೆಕೆಂಡ್ಸ್ ಸಾಕು 14,000 ಫೀಟಿಂದ 9,000 ಫೀಟಿಗೆ ಬರೋದಕ್ಕೆ. ಅಂದರೆ ಟೆಕ್ನಿಕಲಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬಟ್ ಅಷ್ಟೊಂದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬೇಡ. ಸೊ ಅಷ್ಟೇ ಟೈಮಲ್ಲಿ ನಾವು 9,000 ಫೀಟು ಬಂದಾಗ ಪ್ಯಾರಾಶೂಟ್ ಓಪನ್ ಆಗುತ್ತೆ. ಅದೊಂದು ಪುಲ್ ಇರುತ್ತೆ ವಾಪಸ್ ಮೇಲ್ಗಡೆ, ಅದು ಇದೆ ನೋಡಿ, ಅದೊಂದು ಪುಲ್ ಇರುತ್ತೆ ವಾಪಸ್ ಮೇಲ್ಗಡೆಗೆ. ಅದಾದಮೇಲೆ ರೆಗ್ಯುಲರಾಗಿ ನಾವು ರೌಂಡ್ ಹೊಡ್ಕೊಂಬಂದು ವಾಪಸ್ ಏರ್ ಸ್ಟ್ರಿಪ್ಪಲ್ಲಿ ಲ್ಯಾಂಡ್ ಆಗ್ತೀವಿ. ಸೊ ಇದೆಲ್ಲ ಆದಮೇಲೆ ಏನಾಗುತ್ತೆ, ಅಲ್ಲಿ ಕೆಳಗೆ ಹೋಗ್ಬಿಟ್ಟು ನಮಗೆ ಇದೆಲ್ಲ ಕೊಡ್ತಾರೆ, ವೀಡಿಯೋ ಫುಟೇಜು ಇದೆಲ್ಲ ಕೊಡ್ತಾರೆ, ಪ್ಲಸ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟೂ ಇದೆ ನನ್ನ ಹತ್ರ, ಇವಾಗಲೂ ಇಟ್ಟಿದ್ದೀನಿ ಮನೇಲಿ. ಸೊ ಈ ಫ್ರೀ ಫಾಲ್ ಏನಿದೆ, ಆ ಫ್ರೀ ಫಾಲ್ ಮೇಲ್ಗಡೆಯಿಂದ ಏರ್ಕ್ರಾಫ್ಟಿಂದ ಕೆಳಗಡೆ ನಮ್ಮದು ಗ್ರೌಂಡ್ ಕ್ಲಾಸಸ್ ಆಯಿತು, ಟೇಕ್ ಆಫ್ ಆಗಿ ಮೇಲೆ ಹೋಗೋದಾಯಿತು, ಮೇಲೆ ಹೋಗಲ್ಲಿಂದ ಫ್ರೀ ಫಾಲ್ ಟು ವಾಪಸ್ ಬ್ಯಾಕ್ ಟು ದ ಗ್ರೌಂಡ್. ಇಷ್ಟಕ್ಕೆ ನಮಗೆ 32,000 ಇಂಡಿಯನ್ ರುಪೀಸ್ ಆಯಿತಾ, ಇಷ್ಟ ಆಗುತ್ತೆ. ಪ್ಲಸ್ ಅವನು ಸ್ಕೈಡೈವರ್ ಏನಿರ್ತಾನಲ್ಲ ನಮ್ಮ ಜೊತೆ ಟ್ಯಾಂಡಮ್ ಆಗಿರ್ತಾನಲ್ಲ, ಅವನು ಕೈಯಲ್ಲಿ ಒಂದು ಗೋಪುರ ಹಾಕ್ಕೊಂಡಿರ್ತಾನೆ, ಅದ್ರದ್ದು ಬೇಕಾದರೆ ಫುಟೇಜ್ ಕೊಡ್ತಾನೆ, ಪ್ಲಸ್ ಅದು ಎಕ್ಸ್ಟ್ರಾ 2,500 ಸಮಥಿಂಗ್ ಅದು ಎಕ್ಸ್ಟ್ರಾ ಆಗುತ್ತೆ. ಸೊ ಇದಿಷ್ಟು ತೊಗೊಂಡೆ ನಾನು. ಸೊ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಒಂದಲ್ಲ ಒಂದು ಸಲ ನೀವು ಲೈಫಲ್ಲಿ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಇಟ್ ಈಸ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಫ್ ಮೈ ಲೈಫ್. 35 to 40 ಸೆಕೆಂಡ್ಸ್ ನೀವು ಬರ್ತಾ ಇರ್ತೀರ ಅಂದರೆ ಕೆಳಗಡೆ ಫ್ರೀ ಫಾಲ್ ಆಗ್ತಿರ್ತೀರ, ಲೆಕ್ಕ ಹಾಕೊಳ್ಳಿ ಹೆಂಗಿರುತ್ತೆ ಅಂತ ಮಾತ್ರ, ಸಕ್ಕತ್ತಾಗಿರುತ್ತೆ ಮಾತ್ರ. ಸೊ ಒನ್ ಡೇ ಇನ್ ದ ಫ್ಯೂಚರ್ ನಾನು ಈ ಥರ ಸ್ಕೈಡೈವಿಂಗ್ ಇನ್ಸ್ಟ್ರಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನನ್ನ ಜೊತೆ ಯಾರು ಟ್ಯಾಂಡಮ್ ಆಗಿದ್ನಲ್ಲ ಅವ್ನ ಜಾಗದಲ್ಲಿ ನಾನಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಎ ಕ್ರೇಜಿ ಡ್ರೀಮ್, ಬಟ್ ಒನ್ ಫೈನ್ ಡೇ ಐ ವಾಂಟ್ ಟು ಫುಲ್ಫಿಲ್ ದ್ಯಾಟ್. ಯಾವಾಗ ಈ ಥರ ಥೈಲ್ಯಾಂಡಲ್ಲಿ ಸ್ಕೈಡೈವಿಂಗ್ ಇದೆ ಅಂತ ಗೊತ್ತಾಯಿತು, ರಿಸರ್ಚ್ ಮಾಡಿದೆ. ಸೊ ಅದು ರಿಸರ್ಚ್ ಮಾಡಿದ್ರಲ್ಲಿ ಗೊತ್ತಾಯಿತು, ಇಫ್ ಯು ಆರ್ ಅಬೌವ್ 85 kgs ದ ಕಾಸ್ಟ್ ಇಸ್ ಮೋರ್ ಅಂತ. ಪ್ಲಸ್ ಅವಾಗಿನೂ ನಾನು ನನ್ನ ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಸೊ ಮೋರ್ ಅಬೌಟ್ ದ್ಯಾಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ಥರ ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ಐ ಕೇಮ್ ಡೌನ್ ಟು ವೆಯ್ಟ್ ತುಂಬಾ ರಿಡ್ಯೂಸ್ ಮಾಡಿದೆ. ಸೊ ಇವನ್ ದ್ಯಾಟ್ ಹೆಲ್ಪ್ ಮೀ, ಸ್ವಲ್ಪ ಕಾಸ್ಟ್ ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು. ಇಫ್ ನಾಟ್ ಇಟ್ ವುಡ್ ಬಿ ಸಮ್ವೇರ್ ಅರೌಂಡ್ 36,000-37,000 ಹಂಗಾಗೋಗಿರೋದು. ಸೊ ದಿಸ್ ವಾಸ್ ಅನದರ್ ಫ್ಯಾಕ್ಟರ್ ದಟ್ ಹೆಲ್ಪ್ ಮೀ. ಈ ಥರ ಫುಲ್ ರಿಸರ್ಚ್ ಮಾಡೋದ್ರಿಂದ ಇದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಈ ಥರ ಅವ್ರಿಗೂ ತಿಳಿಸಿ ಹಿಂಗೆ ಸ್ಕೈಡೈವಿಂಗ್ ಇದೆಯಂತೆ ಮಾಡೋಣ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರ ಜೊತೆ ಮಾಡಬೇಕು ಅಂತಿದ್ದೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಾಗಿದ್ದರೆ. ಈ ಥರನೇ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಗುಡ್ ಬೈ.